ಸೊ ಹಾಯ್ ಎಲ್ಲ ಗಾಯ್ಸ್. ಸೊ ಇವತ್ತು ಡೇಟ್ ಬಂದು 14th. ಸೊ ಕಂಟಿನ್ಯೂಸ್ ಆಗಿ 15 days ವ್ಲಾಗ್ ಇವತ್ತಿಗೆ ಅಪ್ಲೋಡ್ ಆಗ್ತಿದೆ. ಸೊ ಡೈಲಿ ವ್ಲಾಗು 15 days ಕಂಪಲ್ಸರಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ್ಯಕ್ಚುಲಿ ನನಗೇನು ಐಡಿಯಾನೇ ಇರಲಿಲ್ಲ ಗಾಯ್ಸ್. ನಾನು ವ್ಲಾಗು ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಲೂ ಐಡಿಯಾ ಇಲ್ಲ, ಏನು ಮಾಡಬೇಕು ಅಂತಲೂ ಐಡಿಯಾ ಇಲ್ಲ. ಬಟ್ ಕೆಲವೊಂದು ಪ್ರಿಪ್ರೇಷನ್ ಆಗಿದ್ದೀನಿ, ಆಗಿಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಏನು ಅಂದರೆ ಒಂದು ಸ್ವಲ್ಪ ನನಗೆ ಇನ್ನೂ ಗ್ಯಾಜೆಟ್ಸ್ ಬೇಕು, ಲೈಕ್ ಒಂದು ಸ್ವಲ್ಪ ಅಪ್ಗ್ರೇಡ್ ಆಗಬೇಕು, ಅದೆಲ್ಲ ಮಾಡಬೇಕು ಅಂದರೆ. ಸೊ ನಾನು ಒಂದು ಸ್ವಲ್ಪ ಕ್ಯಾಮ್ರಾ ನೋಡೋಕೆ ಮಾತಾಡೋದಾಗಲಿ, ಒಂದು ಸ್ವಲ್ಪ ಫಿಯರ್ ಹೋಗಲಿ, ಕ್ಯಾಮ್ರಾ ಫಿಯರು. ಸೊ ಮಾತಾಡೋದು ಫ್ಲೂಯೆಂಟಾಗಿ ಬರಲಿ, ಮತ್ತು ಒಂದು ಸ್ವಲ್ಪ ತಲೆಯಲ್ಲಿ ಏನು ಓಡುತ್ತೋ ಅದು ಆನ್ ಸ್ಪಾಟ್ ಕ್ಯಾಮ್ರಾ ಮುಂದೆ ಹಾಕಬೇಕು. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ ಆಗೋಕ್ಕೆ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡೋಣ, ಏನಾದರೂ ಪರವಾಗಿಲ್ಲ ಅಂತ ಸ್ಟಾರ್ಟ್ ಮಾಡಿದ ವ್ಲಾಗು. ಸೊ ಇವಾಗ ಅಪ್ಲೋಡ್ ಆಗ್ತಾರೋ ವಿಡಿಯೋ ಬಂದು 15th ಅಪ್ಲೋಡ್ ಆಗುತ್ತೆ. ಸೊ ಇದು 14th January. ಸೊ 15 ದಿನ ವ್ಲಾಗ್ ಕಂಪ್ಲೀಟ್ ಆಗಿದೆ ನಂದು. 15 days ಆಫ್ ಮೈ ವ್ಲಾಗ್ ಇದು. ಕಂಪಲ್ಸರಿ ಫಸ್ಟ್ ಡೇಯಿಂದನೂ ಹಾಕೋ ಬಂದಿದ್ದೀನಿ, ನೋಡ್ಬೋದು. ಸೊ ಫಸ್ಟ್ ಡೇ ಹಾಕಿರೋದು ಬಂದು 31st ಡಿಸೆಂಬರ್ದು ಹಾಕಿದ್ದೀನಿ. ಸೊ ತಿರುಪತಿಗೆ ಹೋಗಿದ್ದೆ. ಸೊ ಅಲ್ಲಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಿಪೇರ್ ಆಗಿ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಆ ವ್ಲಾಗಲ್ಲಿ ನೋಡೋ ಅಂಥದ್ದು ಅಂದರೆ ಆ್ಯಕ್ಚುಲಿ ಬೇರೆ ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ತೋರಿಸ್ತಾರೆ ಇನ್ನೂ ಕ್ಲೀನಾಗಿ, ಇನ್ನೂ ಡೆಪ್ತಾಗಿ. ಸೊ ಹಿಂಗೆಲ್ಲ ತಿರುಮಲ ಹೋಗಿ ಹಿಂಗೆಲ್ಲ ಮಾಡಬೇಕು ಅಂತ ತೋರಿಸ್ತಾರೆ. ಸೊ ವಿತೌಟ್ ಎನಿ ಪ್ಲ್ಯಾನು. ಸೊ ಆ್ಯಕ್ಚುಲಿ ನಾವು ಹೋಗಿದ್ದೆ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಲೈಕ್ ಸಡನ್ ಪ್ಲ್ಯಾನ್ ಆಗಿ, ಲೈಕ್ ಟಿಕೆಟ್ಗೆ ಅಪ್ಲೈ ಮಾಡಿದ್ದೋ. ಸೊ ಅಲ್ಲಿಂದ ಟಿಕೆಟ್ ಸಿಕ್ಕಿದ ಮೇಲೂ ನಾವು ಹೋಗೋದ ಬೇಡವ ಅಂತಲೇ ಪ್ಲ್ಯಾನಾಗಿ ಹೋಗಿದ್ದಿದ್ದು. ಸೊ ಹಂಗಾಗಿ ಸಿಕ್ಕಾಪಟ್ಟೆ ಇನ್ಡೆಪ್ತಾಗೆಲ್ಲ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಮತ್ತು ಸಿಕ್ಕಾಪಟ್ಟೆ ರಶ್ ಇತ್ತು. ಕೆಲವೊಂದು ದೇವಸ್ಥಾನದಲ್ಲಿ ಕ್ಯಾಮ್ರಾಸೇ ಅಲೋ ಮಾಡಲ್ಲ. ಸೊ ಅಲ್ಲಿ ಕಂಟೆಂಟ್ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಫಸ್ಟು ವ್ಲಾಗು. ಸೊ ರಿಯಲಿ ನಾನು ಇನ್ಸ್ಟಾಗ್ರಾಮಲ್ಲೂ ಎಲ್ಲೂ ಟ್ರೈ ಮಾಡಿರಲಿಲ್ಲ, ಮತ್ತು ಯೂಟ್ಯೂಬಲ್ಲೂ ಯಾವುದೇ ಥರ ನಾನು ವ್ಲಾಗಿಂಗ್ ಟ್ರೈ ಮಾಡಿರಲಿಲ್ಲ. ನನ್ನ ಚಾನಲ್ಗಳಿದೆ, ಸಮ್ 2 to 3 ಚಾನಲ್ಸು ಕೋವಿಡ್ ಟೈಮಲ್ಲಿ ಸ್ಟಾರ್ಟ್ ಮಾಡಿದ್ದು. ಲೈಕ್ ನನ್ನ ಫೇಸ್ ಯಾವಾಗಲೂ ರಿವೀಲ್ ಮಾಡಿರಲಿಲ್ಲ. ಸೊ ಅದು ಚಾನಲ್ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಇಲ್ಲ ಬಿಡಿ, ಬರೀ ಡಬಲ್ ಡಿಜಿಟಲ್ಲೇ ಇದ್ದಿದ್ದು. ಸೊ ಈ ಚಾನಲ್ಲೇ ಸಿಕ್ಕಾಪಟ್ಟೆ ಕ್ರೇಜಾಗಿ ಓಡ್ತಿದೆ. ಸಿಕ್ಕಾಪಟ್ಟೆ ಖುಷಿ ಆಯ್ತು ನನಗೆ. 14 day ಕಂಪ್ಲೀಟ್ ಆಗ್ತಿದೆ. ಆಲ್ಮೋಸ್ಟ್ 450 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ತಿದ್ದಾರೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಸೊ ಆದಷ್ಟು ಬೇಗ 500 ಆಗಲಿ, 1000 ರೀಚ್ ಆಗಲಿ, ಮಾನಿಟೈಸೇಷನ್ ಆನ್ ಆಗಬೇಕು. ಸೊ ಮಾನಿಟೈಸೇಷನ್ ಆದಾಗ ನಮಗೂ ಒಂದು ಸ್ವಲ್ಪ ಎಲ್ಲಿಂದ ಆದಾಯ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ತಿರ್ಗಾ ರಿವರ್ಸ್ ನಾನು ಯೂಟ್ಯೂಬ್ಗೆ ಇನ್ವೆಸ್ಟ್ ಮಾಡೋ ಪ್ಲ್ಯಾನ್ಸ್ ಇದೆ. ಸೊ ಯಾವುದೇ ರೀತಿ ನನಗೆ ಬೇರೆ ಥರ ಪ್ಲ್ಯಾನ್ಸ್ ಏನಿಲ್ಲ. ಸೊ ಅಲ್ಲಿಂದ ಬರೋ ಅಮೌಂಟು ಸೊ ತಿರ್ಗಾ ಅದ್ರ ಆದಮೇಲೆ ಇನ್ವೆಸ್ಟ್ ಮಾಡಿ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನ್ನೋದೊಂದು ಪ್ಲ್ಯಾನ್ಸ್ ಇದೆ. ಸೊ ಇವತ್ತು ಆ್ಯಕ್ಚುಲಿ ಜಿಮ್ಗೆ ಹೋಗಿಲ್ಲ. ಸೊ ನೀವು ನೋಡ್ಬೋದು, ಮತ್ತು ನಿಮ್ಮ ಮನಸ್ಸಲ್ಲಿ ಓಡ್ಬೋದು. ಡೈಲಿ ನಾನು ವ್ಲಾಗ್ಸ್ನ ಯಾರು ಫಾಲೋ ಮಾಡ್ತಾಯಿದ್ದೀರ ಅವ್ರ ಮನಸ್ಸಲ್ಲಿ ಓಡುತ್ತೆ, ಏನಪ್ಪ ಇವನು ಒಂದು ದಿವಸ ಹೋಯ್ತಾನೆ ಒಂದು ದಿವಸ ಬಿಡ್ತಾನೆ ಅಂತ. ಸೊ ಆ್ಯಕ್ಚುಲಿ ಇದು ನನ್ನ ಡಿಫಾಲ್ಟ್ ಅಲ್ಲ. ನಾನು ಪ್ರಿಪೇರ್ ಆಗಿದ್ದೆ ಬೆಳಿಗ್ಗೆ ಹೋಗಬೇಕು ಅಂತ. ಸೊ ನೈಟ್ ನನಗೆ ಮೆಸೇಜ್ ಹಾಕಿದ್ರು ಜಿಮ್ ಕಡೆಯಿಂದ. ಸೊ ಆ್ಯಕ್ಚುಲಿ ಶೂಟಿಂಗ್ ನಡೀತಿದೆ ಜಿಮ್ಮಲ್ಲಿ. ಸೊ 4 to 5 days ಬ್ಯಾಕಿಂದನೂ ಆಲ್ಮೋಸ್ಟ್ ಶೂಟಿಂಗ್ ನಡೀತಿದೆ. ಸೊ ಅದೆಲ್ಲ ಕಂಪ್ಲೀಟ್ ಆಗಿದೆ. ಅದನ್ನೊಂದು ಸ್ವಲ್ಪ ಕಂಪ್ಲೀಟ್ ಆದಾಗ ಒಂದು ಸ್ವಲ್ಪ ರಿಸ್ಕ್ ಇರುತ್ತೆ, ಲೈಕ್ ಎಲ್ಲ ಗಲೀಜಾಗಿರುತ್ತೆ. ಮತ್ತು ನಮ್ಮ ಸೇಫ್ಟಿಗೋಸ್ಕರ, ಕ್ಲೈಂಟ್ ಸೇಫ್ಟಿಗೋಸ್ಕರ ಜಿಮ್ ಕಡೆಯಿಂದ ಸ್ಯಾನಿಟೈಸ್ ಮಾಡಿಸ್ತಾರೆ. ಸೊ ಕಂಪ್ಲೀಟಾಗಿ 1 day ಫುಲ್ಲು ಶಟ್ ಡೌನ್ ಆಗಿದೆ ಜಿಮ್ಮು. ಸೊ ಹಂಗಾಗಿ ಇವತ್ತು ಅರ್ಲಿ ಮಾರ್ನಿಂಗ್ ಜಿಮ್ಗೆ ಹೋಗೋಕ್ಕಾಗಿಲ್ಲ. ಮತ್ತು ನಾಳೆ ಬಂದು ಫೆಸ್ಟಿವಲ್ ಇದೆ. ಸೊ ಅದೇನು ಮಾಡ್ತಾರೆ ಅಂತ ನಾಳೆ ಫೋನ್ ಮಾಡಿ ಕೇಳಬೇಕು. ಇಫ್ ಇನ್ ಕೇಸ್ ಓಪನ್ ಇದ್ದರೆ ನಾನು ಜಿಮ್ಗೆ ಹೋಗ್ತೀನಿ. ಇಫ್ ಇನ್ ಕೇಸ್ ಓಪನ್ ಆಗಿಲ್ಲ ಅಂದರೆ ನೋಡಬೇಕು. ನಾಳೆ ಒಂದು ಸ್ವಲ್ಪ ಹಬ್ಬ ಇರೋದ್ರಿಂದ ನಂದು ಬೇರೆ ಬೇರೆ ಥರ ಪ್ಲ್ಯಾನ್ಸ್ ಇದೆ. ಬಟ್ ಯಾವುದೇ ರೀತಿ ವ್ಲಾಗ್ ಬರಲ್ಲ ಗೈಸ್. ಆ್ಯಕ್ಚುಲಿ ಊರಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನಂದು ಬಂದು ನೇಟಿವ್ ಬಂದು ಮಂಡ್ಯ ಅರಕೆರೆ. ಸೊ ಅಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಸೊ ನಾನು ಆ್ಯಕ್ಚುಲಿ ಎಲ್ಲೂ ಅಪ್ಲೋಡ್ ಮಾಡಿಲ್ಲ. ಸೊ ನಾನು ಆ್ಯಕ್ಚುಲಿ ಹೋಗ್ತಿಲ್ಲ ನಾಳೆ, ಯಾಕಂದರೆ ಬಿಸ್ನೆಸ್ ಫಸ್ಟು ಗೈಸ್. ಸೊ ಬಿಸ್ನೆಸ್ ಫೀಲ್ಡಿಗೆ ಬಂದಮೇಲೆ ಎಲ್ಲ ರೀತಿಯೂ ಮರಿಬೇಕಾಗುತ್ತೆ. ನೀವು ಎಲ್ಲ ಫೆಸ್ಟಿವಲ್ ಎಲ್ಲ ಮರಿಬೇಕಾಗುತ್ತೆ. ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದೆ, ಹೋಗಿದ್ರೆ ನನಗೆ 1 day ವ್ಲಾಗ್, ಕಂಪ್ಲೀಟ್ ವ್ಲಾಗ್ ಸಿಗೋದು, ಒಳ್ಳೆ ಕಂಟೆಂಟ್ ಸಿಗೋದು ಮಾಡ್ಬೋದಿತ್ತು ಅಂತ ಪ್ಲ್ಯಾನಿಂಗ್ ಮಾಡಿದೆ. ಬಟ್ ಆ್ಯಕ್ಚುಲಿ ಆಗ್ತಿಲ್ಲ. ಸೊ ನಾಳೆ ಟೆನಿಕಾಸ್ಟ್ ನಾನು ಶಾಪ್ ಓಪನ್ ಮಾಡಲೇಬೇಕು. ಸೊ ಒಂದು ಸ್ವಲ್ಪ ವರ್ಕ್ ಇದೆ. ನನ್ನ ವೆಬ್ಸೈಟ್ದು ಒಂದು ಸ್ವಲ್ಪ ಲಾಕ್ ಆಗಿರೋ ಕಾರಣ ಅದ್ರ ಮೇಲೂ ಒಂದು ಸ್ವಲ್ಪ ವರ್ಕ್ ಇದೆ. ಅದನ್ನೂ ಒಂದು ಸ್ವಲ್ಪ ಕಂಪ್ಲೀಟ್ ಮಾಡಬೇಕು. ಸೊ ಇದೆಲ್ಲ ಪ್ರೋಸೆಸ್ ಇರೋದ್ರಿಂದ ನನ್ನ ಫ್ಯಾಮಿಲಿ ಹೋಗ್ತಿದ್ದಾರೆ ಊರಿಗೆ, ನಾನು ಹೋಗ್ತಿಲ್ಲ. ಸೊ ನಾನಿಲ್ಲೇ ಇರ್ತಾಯಿದ್ದೀನಿ, ನಾನಿಲ್ಲೇ ಆಲ್ಟ್ ಆಗ್ತಾಯಿದ್ದೀನಿ.
ನೋಡಬೇಕು ಗೈಸ್, ನಾಳೆ ಆದಷ್ಟು ಒಳ್ಳೆ ಕಂಟೆಂಟ್ ಕೊಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಈ ವಿಡಿಯೋ ನಾಳೆ ಅಪ್ಲೋಡ್ ಆಗೋದ್ರಿಂದ ಹ್ಯಾಪಿ ಮಕರ ಸಂಕ್ರಾಂತಿ ಗೈಸ್. ಸೊ ನಾನು ಲೈವಲ್ಲಿ ಹೇಳಬೇಕು ಅಂದರೆ ಅಡ್ವಾನ್ಸ್ ಹ್ಯಾಪಿ ಸಂಕ್ರಾಂತಿ, ಬಟ್ ನಾನು ಬ್ಲಾಗ್ 15th ಅಪ್ಲೋಡ್ ಆಗೋದ್ರಿಂದ ಹ್ಯಾಪಿ ಮಕರ ಸಂಕ್ರಾಂತಿ. ಇದು ವರ್ಷದ ಮೊದಲನೇ ಹಬ್ಬ. ಸೊ ಎಲ್ಲರೂ ಗ್ರ್ಯಾಂಡಾಗಿ ಆಚರಿಸಿ, ಮತ್ತು ಆಲ್ಮೋಸ್ಟ್ 8 ಗಂಟೆ ಮೇಲೆ ಅಪ್ಲೋಡ್ ಆಗೋದ್ರಿಂದ ಆಲ್ಮೋಸ್ಟ್ ಆಚರಣೆ ಎಲ್ಲ ಮುಗ್ದಿರುತ್ತೆ. ಯಾವ ಥರ ಆಚರಿಸಿದ್ರಿ, ಏನು ಮಾಡಿದ್ರಿ, ಏನು ಸ್ಪೆಷಲ್ಲು ನಿಮ್ಮ ಮನೇಲಿ, ಅದನ್ನೆಲ್ಲ ನಮಗೂ ಒಂದು ಸ್ವಲ್ಪ ಶೇರ್ ಮಾಡಿ ನಮ್ಮ ಜೊತೆನೂ. ಸೊ ನಾವು ನೋಡ್ಬೋದು ಎಲ್ಲ ಹೇಗೆ ಮಾಡಿದ್ದಾರೆ ನಮ್ಮ ಸಬ್ಸ್ಕ್ರೈಬರ್ಸು ಹೇಗೆ ಎಂಜಾಯ್ ಮಾಡಿದ್ದಾರೆ ಅಂತ. ಸೊ ದಯವಿಟ್ಟು ಎಲ್ಲ ಆರಾಮಾಗಿ ಖುಷಿಯಾಗಿ ಎಂಜಾಯ್ ಮಾಡಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಗೈಸ್, ನಾಳೆಯಿಂದ ನನ್ನ ಬ್ಲಾಗ್ ಬರುತ್ತೆ. ಸೊ ಇನ್ನು ಕ್ರೇಜಿಯಾಗಿ ಕೊಡಬೇಕು ಅನ್ನೋ ಕಂಟೆಂಟ್ ಇದೆ. ಸೊ ಈ ಮಂತು ಬಿಟ್ಟು ನೆಕ್ಸ್ಟ್ ಮಂತಿಂದ ಫುಲ್ ಪ್ಲ್ಯಾನ್ ಚೇಂಜ್ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟ್ ತಲೆಯಲ್ಲಿ ಓಡ್ತಿದೆ. ಏನಾಗುತ್ತೆ ಗೊತ್ತಿಲ್ಲ, ಯಾಕಂದರೆ ಡೈಲಿ ಜಿಮ್ಗೆ ಹೋಗಬೇಕು. ಸೊ ಬಿಸ್ನೆಸ್ ಜೊತೆಗೆ ಬೇರೆ ಏನಾದ್ರೂ ಮಾಡೋ ಥರ ಪ್ಲ್ಯಾನಿಂಗ್ ನಡೀತಿದೆ. ಸೊ ಬ್ಲಾಗ್ ಕಂಟೆಂಟ್ಗೋಸ್ಕರನೇ ಮಾಡಬೇಕು. ಸೊ ಇದನ್ನು ಬಿಡೋಕ್ಕಾಗಲ್ಲ, ಒಳ್ಳೆ ಎನ್ಕರೇಜ್ ಕೊಡ್ತಾಯಿದ್ದೀರಾ. ಸೊ ದಯವಿಟ್ಟು ನನ್ನ ಮುಂದಿನ ದಿನ ಚೇಂಜ್ ಆಗಬೇಕು ಅಂದರೆ ನಿಮ್ಮ ಸಬ್ಸ್ಕ್ರೈಬ್ ನಮಗೆ ತುಂಬ ಪ್ರೋತ್ಸಾಹ ನೀಡುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇಫ್ ಇನ್ ಕೇಸ್ ನನ್ನ ಕಂಟೆಂಟ್ ಏನಾದರೂ ನಿಮಗೆ ಚೇಂಜಸ್ ಬೇಕು ಅಂತ ಅನಿಸಿದ್ರೆ, ಇನ್ನೂ ಬೆಟರಾಗಿ ಕೊಡಬೇಕು, ಇನ್ನೂ ಏನಾದ್ರು ಚೇಂಜಸ್ ಮಾಡಬೇಕು, ಇನ್ನೂ ಏನಾದರೂ ನಿಮ್ಮ ಥರಲ್ಲಿ ಯೂನಿಕ್ ಕಾನ್ಸೆಪ್ಟ್ಸ್ ಇದ್ದರೆ ನಾನು ಮೊದಲಿಂದ ವೀಡಿಯೋಗಳಲ್ಲೂ ಹೇಳಿದ್ದೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ ಯಾವಾಗಲೂ ಪ್ರತಿಯೊಂದು ವೀಡಿಯೋದಲ್ಲೂ ಓಪನ್ನೇ ಇರುತ್ತೆ. ನಾನು ಯಾವುದೇ ಕಾರಣಕ್ಕೂ ಕಮೆಂಟ್ ಬಾಕ್ಸ್ ಆಫ್ ಮಾಡಲ್ಲ. ಸೊ ಕಮೆಂಟ್ ಮಾಡಿ, ನಿಮ್ಗೇನೋ ಯೂನಿಕ್ ಐಡಿಯಾಸ್ ಇದ್ರೂ. ಸೊ ರಿಪ್ಲೈ ಮಾಡೋಕ್ಕೆ ನಾನು ಸದಾ ರೆಡಿಯಾಗಿರ್ತೀನಿ. ಸೊ ಗೈಸ್, ಆಲ್ಮೋಸ್ಟು ಇನ್ನೇನೂ ಇಲ್ಲ, ಫುಲ್ಲು ಟಯರ್ಡ್ ಆಗಿದೆ. ನನಗೂ ಹುಷಾರಿಲ್ಲ. ಬೆಳಿಗ್ಗೆ ಒಂದು ಸ್ವಲ್ಪ ನೋಡಬೇಕು, ಅರ್ಲಿ ಮಾರ್ನಿಂಗ್ ಪೂಜೆನೂ ಇದೆ. ಸೊ ಜಿಮ್ಗೆ ಹೋಗಿ ಬಂದು, ಜಿಮ್ ಮುಗಿಸ್ಕೊಬಂದು ಪೂಜೆ ಮಾಡಿ, ತಿರ್ಗಾ ಒಂದು ಸ್ವಲ್ಪ ಕೆಲಸ ಇದೆ, ಮನೆ ಹತ್ರ ಕೆಲಸ ಮುಗಿಸ್ಕೊಂಡು ಅಪ್ಪ ಅಮ್ಮ ತಮ್ಮ ಎಲ್ಲ ಆಲ್ಮೋಸ್ಟ್ ಊರಿಗೆ ಹೋಗ್ತಿದ್ದಾರೆ. ಅಪ್ಪ ಅಮ್ಮ ಅಂತೂ ಗ್ಯಾರಂಟಿ ಹೋಗ್ತಿದ್ದಾರೆ, ನೋಡ್ಬೇಕು ಏನಾಗುತ್ತೆ. ಸೊ ಅದಾದಮೇಲೆ ಶಾಪ್ ಓಪನ್ ಮಾಡಬೇಕು. ಶಾಪಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ತಿರ್ಗಾ ರೊಟೀನ್ ಡೇ ಆಗುತ್ತೆ ನಂದು. ಸೊ ಸಾರಿ ಗೈಸ್, ನಾನು ಆಲ್ಮೋಸ್ಟ್ ಇಲ್ಲೇ ನಿಂತ್ಕೊಂಡು ಇದೇ ಸ್ಪಾಟು, ಬ್ಯಾಕ್ಗ್ರೌಂಡು ಸೇಮ್ ಇರುತ್ತೆ, ನನ್ನ ಮಕ್ಕನೇ ನೋಡಿ ಕೆಲವ್ರಿಗೆ ಬೇಜಾರಾಗಿರುತ್ತೆ. ಸೊ ಇನ್ನು ನಾನು ಪ್ರಾಮಿಸ್ ಮಾಡಿ ಹೇಳ್ತಿದ್ದೀನಿ, ಮುಂದಿನ ದಿನಗಳಲ್ಲಿ ತುಂಬ ಒಳ್ಳೆ ಕಂಟೆಂಟ್ಗಳು ತಲೆಯಲ್ಲಿದೆ. ಸೊ ನಾನು ಪದೇ ಹೇಳ್ತಾ ಇದ್ದೀನಿ ಅಂತ ಬೇಜಾರಾಗ್ಬಿಡಿ, ಯಾಕಂದರೆ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೂ ಪ್ರೋತ್ಸಾಹ ನೀಡುತ್ತೆ. ಸೊ ಆಲ್ಮೋಸ್ಟ್ ಒಂದು ಸ್ವಲ್ಪ ಕ್ಯಾಮ್ರಾ ಫಿಯರ್ ಹೋಗಿದೆ ಅಂತ ಭಾವಿಸ್ತೀನಿ. ಸೊ ಫಸ್ಟಿನ ದಿನಕ್ಕೂ ಇವಾಗ 15th ಡೇ ಆಲ್ಮೋಸ್ಟ್ ಎಲ್ಲ ಸೆಟ್ ಆಗ್ತಿದೆ. ನಾನು ಸ್ವಲ್ಪ ಲೈಟಾಗಿ ಸೆಟ್ ಆಗಬೇಕು. ಇದು ಇನ್ನು ನನಗೆ 100% ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಆಗ್ತಿಲ್ಲ. ಸೊ ನಿಮಗೆ 100% ಕಂಟೆಂಟ್ ಕೊಡ್ತೀನಿ. ಸೊ ಎನ್ಕರೇಜ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ನಂಗೆ ತುಂಬ ಹೆಲ್ಪ್ ಮಾಡುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಗೈಸ್, ಲವ್ ಯು, ಬಾಯ್.